ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಬಲಗೈ ಸಮುದಾಯದ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನಮಗೆ ಉಪಜಾತಿಗಳನ್ನ ಕೊಟ್ಟು ನೀವು ನಮ್ಮನ್ನ ತುಳಿಯುವಂತ ಕೆಲಸವನ್ನ ದಯವಿಟ್ಟು ಮಾಡಬಾರ್ದು. ನಾನು 23 ವರ್ಷದ ಹೋರಾಟಗಾರ ಕನ್ನಡ ಸಂಘಟನೆಯಲ್ಲಿ. ಇಷ್ಟು ಜನ, ಇಡೀ ಸುಮಾರು ಬೆಂಗಳೂರು ಸುತ್ತಮುತ್ತಲು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತಲು 2 ಕಿಲೋಮೀಟರ್ ಎಲ್ಲ ಕಡೆ ಜಾಮ್ ಆಗಿದೆ. ಅನೇಕ ನಮ್ಮ ಅಖಂಡ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಂತ ಜನರು, ಎಲ್ಲ ನನ್ನ ಬಂಧುಗಳು, ನಮ್ಮ ಸಮುದಾಯದ ಬಂಧುಗಳು ಏನಿದೆಯೋ ಇದು ನಿಜವಾಗ್ಲೂ ಒಂದು ಇತಿಹಾಸ ಪುಟದಲ್ಲಿ ಸೇರಿಸಬೇಕಂತ ನಾನಂತೂ ಭಾವಿಸ್ತಾ ಇದ್ದೀನಿ. ನಾವು ನಮ್ಮ ಜನಪ್ರಿಯ ಶಾಸಕರಂತ ಶಿವಣ್ಣವರ ಗಮನಕ್ಕೆ ನಾವು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅನೇಕ ಬಲಗೈ ಸಮುದಾಯದವರು ಅವರಿಗೆ ವಿಷಯವನ್ನು ಮುಟ್ಟಿಸಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದೀವಿ. ಜೈ ಭೀಮ್, ಜೈ ಬಲಗೈ. ಈ ದಿನ ಕರ್ನಾಟಕ ಒಕ್ಕೂಟದ ಬಲಗೈ ಸಮುದಾಯದ ಈ ಒಳ ಮೀಸಲಾತಿ ವಿರೋಧಿಸಿ ಇವತ್ತು ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಸ್ವಾತಂತ್ರ್ಯ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಲಕ್ಷಾಂತರ ಜನ ನಮ್ಮ ಎಲ್ಲ ಬಲಗೈ ಸಮುದಾಯದವರು ಒಂದು ಒಕ್ಕರಳಿನಿಂದ ಒಂದು ಸರ್ಕಾರಕ್ಕೆ ಒಂದು ಚುರುಕನ್ನು ಮುಟ್ಟಿಸುವಂತ ನಮ್ಮ ಎಲ್ಲ ಬಲಗೈ ಸಮುದಾಯದವರು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಬಹಳ ವಿಶೇಷವಾದಂಥ, ಬಹಳ ಇತಿಹಾಸ ಪುಟದಲ್ಲಿ ಸೇರಿಸುವಂಥ ಒಂದು ಇಡೀ ರಾಜ್ಯ ನೋಡುವಂಥ ಒಂದು ಪ್ರತಿಭಟನೆ ಮತ್ತು ಒಳ ಮೀಸಲಾತಿ ವಿರೋಧಿಸಿ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಇವತ್ತು ಇಡೀ ಸರ್ಕಲಲ್ಲಿ ಸರ್ಕಾರದ ವಿರುದ್ಧ, ಯಾಕಂತ ಹೇಳಿದ್ರೆ ಸರ್ಕಾರ ವಿರುದ್ಧ ಅಂತ ನಾನು ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಏನಿದೆಯೋ, ಒಂದು ಅವೈಜ್ಞಾನಿಕ ಹೇಳಿಕೆ ಏನಿದೆಯೋ ಅದನ್ನ ವಿರೋಧಿಸಿ ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ ಆಗ್ತಕ್ಕಂಥ ಒಂದು ಅನ್ಯಾಯವನ್ನು ಖಂಡಿಸಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಇವತ್ತು ಬಹಳ ಎಲ್ಲ ಒಕ್ಕರಳಿನಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ನಾನು 23 ವರ್ಷದ ಹೋರಾಟಗಾರ ಕನ್ನಡ ಸಂಘಟನೆಯಲ್ಲಿ. ಇಷ್ಟು ಜನ, ಇಡೀ ಸುಮಾರು ಬೆಂಗಳೂರು ಸುತ್ತಮುತ್ತಲು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತಲು 2 ಕಿಲೋಮೀಟರ್ ಎಲ್ಲ ಕಡೆ ಜಾಮ್ ಆಗಿದೆ. ಅನೇಕ ನಮ್ಮ ಅಖಂಡ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಂತ ಜನರು, ಎಲ್ಲ ನನ್ನ ಬಂಧುಗಳು, ನಮ್ಮ ಸಮುದಾಯದ ಬಂಧುಗಳು ಏನಿದೆಯೋ ಇದು ನಿಜವಾಗ್ಲೂ ಒಂದು ಇತಿಹಾಸ ಪುಟದಲ್ಲಿ ಸೇರಿಸಬೇಕಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಗುರಿ ಇಷ್ಟೇ, ಏನು ಬಲಗೈ ಸಮುದಾಯದವ್ರಿಗೆ ನೀವು ನಾಗಮೋಹನ್ ದಾಸ್ ವರದಿ ಏನಿದೆಯೋ, ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ನಮ್ಮನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಈ ಒಂದು ಹುನ್ನಾರ ಏನು ನಮ್ಮಲ್ಲೇ ಉಪಜಾತಿಗಳನ್ನ ಮಾಡಿ ನಮ್ಮ ಬಲಗೈ ಸಮುದಾಯಕ್ಕೆ ಒಂದು ಬಿ ಗ್ರೂಪ್ಗೆ ಹೋಗ್ಬೇಕು, ಸಿ ಗ್ರೂಪ್ಗೆ ಹೋಗ್ಬೇಕಂತ ಹೇಳಿ ಒಂದು ಹುನ್ನಾರ ಏನು ಮಾಡಿದೆಯೋ ನಿಜವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರೋದ್ರಿಂದ ನಮಗೆ ಏನು ನಮ್ಮ ಸಹೋದರರು ಯಾರು ಜೈ ಮಾದಿಗ ಅಂತ ಏನು ಒಂದೇ ಕೂಗಾಕಿ ಒಂದೇ ಬರ್ಸಿರ್ತಾರೋ, ನಮಗೂ ಸಹ ಅದೇ ರೀತಿ ಈಗ ನಮ್ಗೇನು ಉಪಜಾತಿಗಳಿದೆಯಲ್ಲ, ವಲಯ, ಪರಿಶಿಷ್ಟ ಜಾತಿ ವಲಯರು, ಆದಿ ಕರ್ನಾಟಕ, ಛಲವಾದಿಗಳು, ಈ ತರ ಎಲ್ಲ ಒಂದೊಂದೇ ನಮ್ಮನ್ನ ಬೇರೆ ಬೇರೆ ಉಪಜಾತಿಗಳನ್ನ ಮಾಡಿಸಿ ನಮ್ಮನ್ನ ಕುಸಿಸಕ್ಕಂತ ಕೆಲಸವನ್ನ ಈ ಒಂದು ನಾಗಮೋಹನ್ ದಾಸ್ ವರದಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ನಮ್ಮ ನಾಯಕರು ಬಹಳ ವಿಚಾರ ಇದ್ದಾರೆ, ಒಳ್ಳೊಳ್ಳೆ ನಾಯಕರಿದ್ದಾರೆ ನಮಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ದೆಲ್ಲ ಒಂದೇ, ನಮ್ಮ ಬಲಗೈ ಸಮುದಾಯ ಇಡೀ ಅಖಂಡ ಕರ್ನಾಟಕದಲ್ಲಿ ಈ ಒಂದು ಸಮುದಾಯ ಏನಿದೆಯೋ ನಾವು ಏನು ಬೇಕಾದ್ರೂ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾವು ಕಾಂಗ್ರೆಸ್ನೂ ಗೆಲ್ಲಿಸ್ಬೋದು, ಬಿಜೆಪಿನೂ ಗೆಲ್ಲಿಸ್ಬೋದು. ಆ ಒಂದು ಶಕ್ತಿ, ಆ ಒಂದು ಒಗ್ಗಟ್ಟು ನಮ್ಮ ಬಲಗೈ ಸಮುದಾಯಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಹೋರಾಟ ಏನಿದೆ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ಬಲಗೈ ಸಮುದಾಯಕ್ಕೆ ಏನು ಮತ್ತೆ ಪುನಃ ಈ ಒಳ ಮೀಸಲಾತಿ ಏನು ಗೊಂದಲ ಇದೆ ಅದನ್ನ ಸರಿ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಂತ ಈ ಕೂಡಲೇ ನಾನು ಆಗ್ರಹಿಸ್ತಾ ಇದ್ದೀನಿ. ಇವತ್ತು ನೋಡಿ
ಜನಸಾಗರ ನಿಮ್ಮ ನೋಡಿ, ಯಾರು ಬೇಕಾದರೂ ಇವತ್ತು ಯಾರು ಎಲ್ಲ ಪೊಲೀಸವ್ರನ್ನ ಕೇಳ್ಕೊಳ್ಳಿ. ನಾನು ಸುಮಾರು ಹೋರಾಟಕ್ಕೆ ಇಲ್ಲಿ ಬಂದಿದ್ದೀವಿ, ಸ್ವಾತಂತ್ರ್ಯ ಫ್ರೀಡಮ್ ಪಾರ್ಕ್ ಹೋರಾಟಕ್ಕೆ ಬಂದಿದ್ದೀವಿ. ಆದರೆ ಇಷ್ಟು ಜನಸಾಗರ, ಸುಮಾರು ಚಿತ್ರದುರ್ಗದಿಂದನೇ ಸುಮಾರು 200 ಬಸ್ಗಳು ಬಂದಿದೆಯಂತೆ. ಯಾರೋ ಒಬ್ರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇಲ್ಲಿ ಬಸ್ಗಳು ನಿಲ್ಸಕ್ಕೆ ಜಾಗ ಇಲ್ಲ. ಇದೊಂದು ನಿಜವಾಗ್ಲೂ ಬಹಳ ವಿಶೇಷ. ನಮ್ಮ ಬಲಗೈ ಸಮುದಾಯದ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿದೀವಿ. ಇದು ಬರೀ ಅದೇನೋ ಹೇಳ್ತಾರಲ್ಲ, ಇದು ಬರೀ ಸುಮ್ಮನೆ ಒಂದು ಸಾಂಕೇತಿಕ. ಅದೇನೋ ಹೇಳ್ತಾರಲ್ಲ, ಮತ್ತೆ ಪಿಕ್ಚರ್ ಅಭಿ ಬಾಕಿ ಏನಂತ. ಇವತ್ತು ನಮ್ಮ ಸಮುದಾಯದವ್ರು ಏನಾದರೂ ಡಿಸ್ಟಿಕ್ಕು, ತಾಲೂಕು ವೈಸು, ತಾಲೂಕು ಮಟ್ಟದಲ್ಲಿ ನಾವು ಇಳಿದಿದ್ದೀವಾದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಬಲಗೈ ಸಮುದಾಯದ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನಮಗೆ ಉಪಜಾತಿಗಳನ್ನ ಕೊಟ್ಟು ನೀವು ನಮ್ಮನ್ನ ತುಳಿಯುವಂಥ ಕೆಲಸವನ್ನ ದಯವಿಟ್ಟು ಮಾಡಬಾರ್ದು. ಈ ನಾಗಮೋಹನ್ ದಾಸಿ ವರದಿ ಏನಿದೆಯೋ ಅದು ಒಂದು ಅವೈಜ್ಞಾನಿಕ ವರದಿ. ಅದನ್ನ ಕೂಡಲೇ ಈ ಒಳ ಮೀಸಲಾತಿಯನ್ನ ಮತ್ತೆ ಪರಿಗಣಿಸಿ ನಮ್ಮ ಬಲಗೈ ಸಮುದಾಯಕ್ಕೆ, ಯಾಕಂದ್ರೆ ಅತಿ ಹೆಚ್ಚು ಇರೋದು ನಾವು ಬಲಗೈ ಸಮುದಾಯದೇ ಇರೋದು. ಇಲ್ಲಿ ಬರೀ ಏನೇನೋ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಬಂದಂತ ಎಲ್ಲ ಸಮಸ್ತ ಅಖಂಡ ಕರ್ನಾಟಕದ ಬಲಗೈ ಸಮುದಾಯ ಬಂಧುಗಳಿಗೆ ಜೈ ಭೀಮ್ ಹೇಳ್ತಾ, ಇವತ್ತು ಅನೇಕ ಮಾತೆಯರು ಅನೇಕ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಬಂದಿದ್ದಾರೆ. ಇದು ಆಗಬೇಕು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ನಮ್ಗೆ ಹೇಳಿರೋದು, ನೀವು ಏನೇ ಪಡ್ಕೋಬೇಕಂದ್ರೂ ಹೋರಾಟದ ಮುಖಾಂತರ ಪಡ್ಕೋಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಇವತ್ತು ನಮ್ಮ ಉಳಿಯುಗಾಗೆಲ್ಲ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಜೈ ಭೀಮ್, ಜೈ ಭೀಮ್, ಜೈ ಬಲಗೈ, ಜೈ ಭೀಮ್, ಜೈ ಬಲಗೈ.